ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್. ನೋಡ್ರಿ, ಅದು ಬೆಳಗ್ಗೆ ನಮ್ಮ ಬಿಜಾಪುರದ ಏನೇನದ ವೆದರ್ ಆಯಿತು, ನಮ್ಮ ಮನೆದಾಯಿತು ಎಲ್ಲನೂ ತೋರಿಸ್ತೀನಿ ನಿಮಗೆ ಏನೇನು ಮಾಡ್ತೀವಿ ಅಂತೇಳಿ. ಈಗ ಕೋಲ್ಡ್ ವೆದರ್ ಅದಲ್ಲ, ಥಂಡಿಗೆ ಹೊರಗೆ ಕಾಲು ಇಡೋಕ್ಕೆ ಆಗತ್ತಿಲ್ಲ. ಐಸ್ ಬರಕ್ಕೆ ಬೀಳತ್ತದೇನೋ ನಂಗೆ ಆಗ್ಬಿಟ್ಟೈತಿ. ಕಾಶ್ಮೀರ ಆಗ್ಬಿಟ್ಟೈತಿದ್ದಾರೆ ಬಿಜಾಪುರದು. ಈಗ ಹಾಗೆ ನಮ್ಮ ಮನ್ಯಾಗ ಬೆಳಗ್ಗೆಯಿಂದ ಹುಡುಗರು ಸ್ಕೂಲ್ದು ಆಯಿತು, ಅವ್ರಿಗೆ ಟಿಫಿನ್ ಉಪ್ಪಿಟ್ಟು ಮಾಡಿಕೊಟ್ಟಿನಿ. ಅವರು ಸ್ಕೂಲಿಗೆ ಹೋದರು. ಈಗ ಸ್ವಲ್ಪ ನಿಶ್ಚಿಂತಾಗಿನಿ. ಅಮ್ಮನೂ ಮ್ಯಾಲೆ ಹೋಗ್ಯಾಳ, ನಮ್ಮ ದೊಡ್ಡ ನೆಗೆಣಿ ಇದ್ದಾಳೆ ಅಲ್ಲಿ ಆಡತಾಳಕ್ಕಿ. ನಮ್ಮ ಮನೆಯವ್ರದ್ದು ಕೆಲಸದಿದೆ ನೋಡ್ರಿ. ಬೆಳಗ್ಗೆ ಇದು ಹಚ್ಕೊಂಡು ಕುಂದಿರ್ತಾರೆ ಚಾಲು. ಹಾಗೆ ನಮ್ಮ ಮನೆಯದು ಇದು ಅಷ್ಟೇ ಕಂಪ್ಲೀಟ್ ಆಗೈತಿ. ಎಟ್ಟಿಲ್ಲ ನಿಮ್ಗೆ ತೋರಿಸ್ತೀನಿ ಬರ್ರಿ. ನಮ್ದು ಸಣ್ಣ ಕನಸು ತೋರಿಸ್ತೀನಿ ಬರ್ರಿ. ನೋಡ್ರಿ, ಈಗ ಜಳಕಾಯ್ತು, ಫ್ರೆಶ್ ಆದೀವಿ, ದೇವ್ರ ನಮಸ್ಕಾರ ಮಾಡಿ ಬರ್ರಿ. ಅದು ಮನೆ ತೋರಿಸ್ಬೇಕಂತಂದ್ರೆ ಅಲ್ಲಿ ಕೆಲಸದವ್ರು ಅದಾರ, ಅದಕ್ಕೆ ಹೀಗೆ ಬೇಡ ಅಂತಂದ್ರೆ ನಮ್ಮ ಮನೆಯವರು. ಹಾಗಾಗಿ ಬಿಟ್ಟು ದೇವ್ರ ನಮಸ್ಕಾರ ಮಾಡಿ ಬರ್ರಿ. ಜಗಲಿದು ನಮಸ್ಕಾರ ಮಾಡಿ ಬರ್ರಿ. ಹುಡುಗಿದ ಏನ್ ಚಾ ಕುಡ್ದಿ, ಬಿಸ್ಕಿಟ್ ತಿಂದಿ, ಏನೂ ಇಲ್ಲ. ಬರೇ ತಿರ್ಗ್ಯಾಡೋದು ಹಿಂಗೆ ಮಾಡ್ತಾನ ನೋಡ್ಗ ಈ ಹುಡುಗಿ. ಬಿಡ್ರಿ ಬಾ ನೋಡ್, ಬರೇ ಹೊರಗೆ ಉಣ್ಣೋದು ಖಬರ್ ಇಲ್ಲ, ತಿನ್ನೋದು ಖಬರ್. ತುಕಡಿ ಎಲ್ಲರ ಜೊತೆ ತಿತ್ತಾಳ, ಅಟ್ಟೆ ಖಬರ್. ನಾವು ಯಾರು ಓಡ್ತಾ ಈಗ ತಿನ್ನೋದು ಏನು ಖಬರ್ ಇಲ್ಲ ನಿಂಗ. ಮತ್ತೆಲ್ಲ ಹೋತಿ ಇಲ್ಲ ಚಾ, ಪಾರ್ಲಿ ಬಿಸ್ಕಿಟ್ ಇಷ್ಟು ತಿನ್ನಾಕ ಇಟ್ಟು ಕಾಡಿಸ್ತಾಳ. ನಾವು ಮಂಜು ಬರತ್ತದ ನೋಡಾಗ. ಈಗ ಅದೇ ಕುಣ್ಸಿನಿ, ಚಾ ಚಲ್ಲೇ ಬಿಟ್ಲು. ಏನು ದಾಂಡಿ ಎಷ್ಟು ಇದು ಮಾಡತ್ತೆ ಮಿಲ್ಕಿ ಅಮ್ಮೋನಿ. ಮಿಲ್ಕಿ ಅಕ್ಕಂದು ಹೆಸರು ಬರತ್ತೈತಿ ನೋಡಿ. ಇಟ್ಟು ದಾಂಡಿ ಮಾಡ್ತಾರೆ ನೋಡಿಲ್ಲ ಹೆಂಗೆ ಚಾ ಚಲ್ದಿ. ಚಾ ಕುಡಿಯಲ್ಲ? ಚಾ ಕುಡಿತೇನಿಲ್ಲ ಒಲಿ? ಕುಡಿತಿಲ್ ಚಾ? ಮತ್ತೆ ಯಾಕೆ ಚಲ್ದಿ? ನೀನು ಕೈ ಕಟ್ಟ ನಾಟಕ ಮಾಡದ. ನೀನು ಸುಮ್ ಕೂತ್ ತಿನ್ನೋದಾ ಈಗ ಮಕ್ಕೊಂದು ಶಾಂತ ಇಟ್ಟು ಚಾ ಕುಡಿತಾನೆ. ಒಟ್ಟು ಜೀವ ತಿಂದು ಈಗ ಮಕ್ಕೊಂದಳ. ನೋಡ್ರಿ, ನಾವು ಬ್ಯಾಳಿ ಅದು ಮಾಡುವಂತ ನಾರ್ಮಲ್ ನಾವು ಡೈಲಿ ರೂಟೀನ್ ಏನೇನು ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು. ಬರ್ರಿ. ನೀವು ಮನೆ ಎಲ್ಲ ಈಗ ನಮ್ಮ ಸಣ್ಣಗ್ಯಾಣಿ ಎಲ್ಲ ಕ್ಲೀನ್ ಮಾಡಿ ಹೋಗ್ಯಾಳ. ನಾವು ಹೊರಗಿನ ಕಸ, ಒಳಗಿನ ಕಸ ಅದು ನಾವು ಬೆಳಗ್ಗೆ ಅದು ಮಾಡ್ಕೊಂಡು ಇದೆಲ್ಲ ಒರ್ಸ್ಕೊಂಡಾಳ. ನಾ ಹೊರಗಿನ ಕಸ, ರಂಗೋಲಿ ಬೆಳಗ್ಗೆ ಅದು ನಾ ಮಾಡ್ತೀನಿ. ಹೊರಗಿನ ಎಲ್ಲ ರಂಗೋಲಿ ಹಾಕಿ ಬೆಳಗ್ಗೆ ಹುಡುಗರು ಟಿಫಿನ್ ಮಾಡಿ ಮುಂದೆ ಅಮ್ಮಂದು ತಿನ್ಸೋದು ಅದೆಲ್ಲ ಮಾಡ್ಕೊತೀನಿ. ಡೈಲಿ ರೂಟೀನ ನಾವು ಏನೇನು ಮಾಡ್ತೀವಿ ಬೆಳಗ್ಗೆ ತಕ್ಷಣ. ಈಗ ಸಣ್ಣಕ್ಕೆ ಏನು ಮಾಡ್ತಾಳೆ ನಮ್ಮ ಸಣ್ಣಗೆ ಅಕ್ಕಿ ಎಲ್ಲ ಒಳಗಿಂದು ಭಾಂಡೆ ತಿಕ್ಕೊಂಡು ಕಟ್ಟೆಲ್ಲ ಸ್ವಚ್ಛ ಮಾಡ್ಕೊತ ಮತ್ತೆ ಸಂಜೆ ಕಸ ಹುಡುಕ್ತಾಳೆ. ನಾ ಭಾಂಡೆ ತಿಕ್ಕಿ ಅಡುಗೆ ಮಂದಿ ಕ್ಲೀನ್ ಮಾಡ್ತೀವಿ. ಹಿಂಗೆ ಮಾಡ್ತೀವಿ ಇಬ್ಬರು ಮಂದಿ ಅಡುಗೆ. ಇಬ್ಬರು ಸ್ವಲ್ಪ ಬೇರೆ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಿಳೀಸ ಬ್ಯಾಳಿ ಬೇಕು. ಹಿಂಗೆ ಅವ್ರಿಗೆ ಇಲ್ಲ ನಡೆಯಲ್ಲ. ಅವ್ರಿಗೆ ಒಬ್ರಿಗೆ ಹಿಂಗೆ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾಡ್ಕೊತ ನಮ್ಮ ಮನೆಯವ್ರಿಗೆ ನಾ ಮಾಡ್ಕೊತೀನಿ. ಹಿಂಗೆ ಏನು ತಿನ್ನೋತಿ ಇಬ್ಬರು ಪಲ್ಯಗಳು, ಇಬ್ಬರು ಮಂದಿ ಅವರು ಅದು ಪಲ್ಯ ಇಷ್ಟ ಆಯ್ತಂದ್ರೆ ಅದು ಹಚ್ಕೋತಾರೆ. ಹಿಂಗೆ ಒಟ್ಟು ಈ ಥರ ಹಿಂಗೆ ಇದು ಮಾಡ್ತೀವಿ. ಇಲ್ಲಿ ಒಂದೇ ಒಲಿ ಮೇಲೆ ಮಾಡ್ತೀವಿ ಇಬ್ಬರು ಮಂದಿ. ಈಗ ಇಟ್ಟೈತೆ ನೋಡಿ ನಮ್ಮ ಮನೆ ಎಲ್ಲ ಅನಾಜಿಟ್ಟಿದ್ದು ಇಬ್ಬರು ಮಂದಿದು. ಇಲ್ಲೇ ಇದೆ ಇದು ಹಿಟ್ಟಿನ ಡಬ್ಬಿ, ಭಾಂಡೆ ಸ್ವಲ್ಪ ಈ ಕಾಡಿಟ್ಟು. ಈಗ ನಮ್ದು ಆ ಕಡೆ ಆದಮೇಲೆ ನಾವು ಆ ಕಡೆ ಹೋಗ್ತೀವಿ. ಇದು ನಮ್ಮ ಸಣ್ಣಕ್ಕಿ ಇದು ಅಡುಗೆ ಮನೆ. ನಾ ಮಾಡು ಬ್ಯಾಳಿ ನಿಮಗೆ ತೋರಿಸ್ತೀನಿ ಬರ್ರಿ. ನಾ ಬ್ಯಾಳಿ ಭಾಳ ಯೂಸ್ ಮಾಡಲ್ಲ. ಪ್ರದೀಪ್ ಸಂಬಂಧ ಅಟ್ಟೆ, ಅದಕ್ಕೆ ಅರ್ಧ ಗ್ಲಾಸ್ ಬ್ಯಾಳಿ ಹಾಕಿರ್ತೀನಿ. ತಿಳಿಬೇಕಲ್ಲ ಹಂಗಂತೇಳಿ ನಾವು ಜಾಸ್ತಿ ಬ್ಯಾಳಿ ತಿನ್ನೋದು. ಪಲ್ಯ ಇದ್ರೆ ಪಲ್ಯಗಳು ಅಂತೀವಿ. ಸ್ವಲ್ಪ ನೇಮಕ್ಕೆ ಹಾಕೊಂಡು ಹಂಗಿಲ್ಲ.
ಬ್ಯಾಳಿ ಇಷ್ಟೇ ಪಾಲಕ್ ನೋಡ್ರಿ ಇಷ್ಟಿಟ್ಟೆ ಎಲ್ಲ ಒಂದು ಟಮಾಟಿ ಸೊಪ್ಪು ಕೊತ್ತಂಬರಿ ಕೆರದು ಒಂದು ಸ್ವಲ್ಪ ಖಾರ ನೀರು ಸ್ವಲ್ಪ ಜಾಸ್ತಿ ಹಾಕಿ ತಿಳಿ ನೀರು ಹಂಗೆ ಮಾಡೋದು ಬ್ಯಾಳಿ ಅವಂಗೆ ಇಷ್ಟ ಅದು ಹಾಗಾಗಿ ಬ್ಯಾಳಿ ಅದು ಬೇರೆ ಬೇರೆ ಮಾಡ್ತೀವಿ ಎಲ್ಲನೂ ಅವ್ರ ಬ್ಯಾಳಿ ಯಾವ್ದು ಇಷ್ಟ ಆಗ್ತದೆ ಅದು ಅವ್ರ ಥರ ಅದು ಹಂಗೆ ಈಗ ನಾ ಬ್ಯಾಳಿ ಅದು ಹಚ್ತೀನಿ ಬರೋ ಮುಂದೆ ಏನೇನು ಮಾಡ್ತೈತಿ ಹೇಳ್ತೀನಿ ಅಂತೀನಿ. ಬ್ಯಾಳಿ ಕುಕ್ಕರ್ ಹಚ್ಚೀನಿ. ಈಗ ಅರ್ಬಿ ಹೋಗಿದ್ದದ ಅರ್ಬಿ ಎಲ್ಲಿ ಹೋಗಿರ್ತೀನಿ ತೋರಿಸ್ತೀನಿ. ಇಲ್ಲಿ ಹೊರಗ ಇಲ್ಲ ಅರ್ಬಿ ಹೋಗಿತ್ತು. ಈಗ ಅಲ್ಲಿ ಹಿಂದೆ ಒಗಿತಿತ್ತ ಅಲ್ಲಿ ಮನೆ ಕಟ್ಟೋದೆಲ್ಲ ಇದು ಬೀಳಿಸ್ಬಿಟ್ಟಾರೆ. ಹಾಗಾಗಿ ಮುಂದೆ ಇಲ್ಲಿ ಇಟ್ಕೊಂಡು ಇಲ್ಲಿ ಅರ್ಬಿ ಹೋಗಿರ್ತೀವಿ. ಅಲ್ಲಿ ತೋರಿಸ್ಬೇಕತ್ತೈತಿ ಆ ಕಡೆ ಮನೆ ಕಟ್ಟಾಕಿದ್ದು ಅಲ್ಲೇ ಎಲ್ಲ ಸಾಮಾನು ಒಗ್ಗಿದ್ದು ಅದು ಮಾಡತ್ತಾರ ಕೆಲಸ ಅಂತೇಳಿ ಆ ಕಡೆ ಹೋಗೋದು ಆಗತ್ತಿಲ್ಲ. ಇಟ್ಟೆಲ್ಲ ಗಜಾಡ ಆಗ್ಬಿಟ್ಟೈತಿ ಮನೇನು ನೋಡಕ್ಕೆ. ಅರ್ಬಿ ಹೋಗಿ ದೇವ್ಗೆ ನೋಡು ಮಲ್ಲ ಮ್ಯಾಲಿನ ಕೆಲಸ ಆಯ್ತಂದ್ರೆ ಹೋಗಿ ತೋರಿಸ್ಬೇಕು. ನೋಡಿರಿ ಇವತ್ತ ಸಜ್ಜಿ ರೊಟ್ಟಿ ಮಾಡಿದ. ಈಗ ಇದು ನೋಡಿ ಇಷ್ಟು ಆಗ್ಯಾವ. ಇನ್ನೊಂದು ಐತಿ. ಈಗ ನಮ್ಮ ಅತ್ತೆಗೆ ಊಟ ಆಯ್ತು ಮತ್ತೀಗ ಒಂದು ಐತಿ. ಇಷ್ಟೈತಿ ನೋಡ್ರಿ. ಮಧ್ಯಾಹ್ನ ಅಲಸಂದಿ ಉಸಿರು ಮಾಡೀನಿ. ಸಜ್ಜಿ ರೊಟ್ಟಿ ಕೂಡ ಬ್ಯಾಳಿ ಅನ್ನ ಇವು ಸಜ್ಜಿ ರೊಟ್ಟಿ ಬಿಡತ್ತಿರ್ತೀವಿ. ಬಂದಾರ ಅಭ್ಯಾಸ ಮಾಡಂದ್ರೆ ಏನಿಲ್ಲ, ಬೈಯೋದು ದಾಂಧಿ ಮಾಡೋದು. ಚಸ್ಮಾ ಹತ್ತದ ನೋಡ್ರಿ ಎಲ್ಲಿ ನೋಡು ಏನ್ ನೋಡಕ್ಕೆ ಹಾಕಿದ್ದ ಆಕಿ ಮಾರಿ ಮುಚ್ಚಿದ ಏನ್ ಅನ್ಸ್ತ ಗೊತ್ತು. ಯಾರು ನೋಡತ್ತಿಲ್ಲ ನನಗ ಅಂತೇಳಿ ಆಕಿನ್ ನಿಮ್ ಕಾಯಿ ಮುಚ್ಕೋತಿ. ನೀ ಮಾಡಮ್ಮ ಆ ಬೆಕ್ಕ ಇತ್ತು ಇರ್ತದಲ್ಲ ಹಂಗ ಬೇಡ ಅಂತ ಮಳಿ ಅದೆಲ್ಲ ಬಿದ್ದಿರ್ತಾವ. ಬೇಡ ಬೇಡಕ್ಕಿ ಬೇಡ. ನಡೀನಿ ನಡಿ ಒಳಗೆ ನಡಿ ಒಳಗೆ ನಡಿ. ಧಾನ್ಲಿ ಹೇಳ ಅವ್ವ ಎದ್ದು ಅರೆ ಬಂದ ಊಟಕ್ಕೆ ಕೂತಾಳ. ಅಮ್ಮು ದಾಂಡಿ ಮಾಡತ್ತಾಳೆ. ಇನ್ನು ಅನು ಅಕ್ಕ ಈಗ ಬಂದಾಳೆ. ಯಾರೂ ಇಲ್ಲ ದಾಂಡಿ ಮಾಡತ್ತ. ನೋಡ್ರಿ ನಮ್ಮ ಮನೆ ತೋರಿಸ್ತೀನಿ ನಿಮಗೆ. ಹಿಂಗೆ ಹೋಗೋದು ಹಿಂಗೂ. ಈಗ ಥಂಡಿ ಭಾಳ ಅದ. ನೀರು ಹೊಡೆದಾರ. ಇಲ್ಲಿ ಒಗ್ಯಾತಿದ್ರಾಗ ಗಳ ಸಾಮಾನು ಹಾಗಾಗಿ ಈ ಕಡೆ ಬರಲಿಲ್ಲ. ಅಲ್ಲಿ ಮ್ಯಾಲೆ ಏನೋ ಕೆಲಸ ನಡ್ದದ ಹಾಗಾಗಿ ಇಲ್ಲಿ ಎಲ್ಲ ಸಾಮಾನು ಒಗೆದ್ರು ಅವರು. ಅದಕ್ಕೆ ಈ ಕಡೆ ಬಂದಿಲ್ಲ ಮುಂಜಾನೆ. ಈಗ ನೋಡ್ರಿ ಹೊಂಟೇವ್ ಬರ್ರಿ ನಮ್ಮ ಮನೆಗೆ. ವೆಲ್ಕಮ್ ಟು ಮೈ ಹೋಮ್. ಇದು ಹಾಲ್. ಈ ಬಂದ ಎಂಟ್ರೆನ್ಸಿಗೆ ಇದು ಹಾಲ್. ಇದು ಅಡುಗೆ ಮನೆ ಸಣ್ಣದಾಗಿತ್ತು ಅಟ್ಟೆ. ಇಷ್ಟು ಜಗಲಿ ಬರೋದು ಈ ಕಡೆ ಸೈಡ ಜಗಲಿ ಬರ್ತದೆ. ಈ ಕಡೆ ಗ್ಯಾಸಿಂದ ಈ ಕಡೆ ಇಷ್ಟು ಕಟ್ಟಿ ಅತ್ತ. ಆಮೇಲೆ ಇಟ್ಟರು ಫ್ರಿಜ್ ಇಡೋದು ಮಾಡ್ತೀನಿ ಅಂದಾರ. ಇನ್ನು ಹ್ಯಾಂಗೋ ಏನೋ ಗೊತ್ತಿಲ್ಲ. ಅವ್ರು ಹೇಳಿದ್ದು ಇಂಜಿನಿಯರ್ ಹೇಳಿದ್ದು ಪ್ರಕಾರ ಹೇಳ್ತೀನಿ. ಅರ್ಧ ಗಂಟೆ ಅದೆಲ್ಲ ಸಣ್ಣದದ ಜಾಗ ಅಟ್ಟೆ ನೋಡಿ ಮಾಡಾಕತ್ತಾರ. ಇದು ಹುಡುಗರು ಸಮ ಸ್ಟಡಿ ರೂಮು ಅನ್ಬೋದು, ಇಲ್ಲ ಅವ್ರಿಗೂ ಮಕ್ಕಳಕ್ಕೂ ಒಂದಿಟ್ಟು ಅಷ್ಟು ಜಾಗ ಸಣ್ಣದೈತಿ ಇದು ರೂಮ್. ಈ ಕಡೆ ಬೆಡ್ರೂಮ್ ಇದು ಬಾತ್ರೂಮ್ ಅಟ್ಯಾಚ್ ಆಗ್ತದೆ. ಸಂಡಾಸ್ ಬಾತ್ರೂಮ್ ಎರಡು ಇಲ್ಲಿ ಈ ರೂಮ್ ಒಳಗೆ. ಇಲ್ಲಿ ಜಾಗ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಈ ರೂಮ್. ಇದು ಹಿಂದಿನ ಡೋರ್ ಮಾಡ್ಯಾರ. ಇದು ಹಿಂದಿನ ಡೋರು. ಇಲ್ಲಿಂದ ಇಲ್ಲಿ ಅರ್ಬಿ ಒಗೆಯೋದು. ಇಲ್ಲಿನ ಗಾಡಿ ಬರ್ತೈತಿ. ಬರ್ತದೆ. ಇಲ್ಲಿ ಅಟ್ಟೆ ಒಗ್ಗಿದ್ದು ಇದು ಮಾಡ್ತದಂತ. ಹಿಂಗೆ ಅರ್ಬಿ ಒಯ್ದು ಇಲ್ಲಿ ಒಗೆದು ಇದು ಮಾಡೋದಂತೇಳಿ. ಅಂದರೆ ಇಲ್ಲಿ ಆಮೇಲೆ ಕಿಟಕಿಗೆ ಇಲ್ಲಿ ಏನು ಅಡುಗೆ ಮನೆಗೆ ಕಿಟಕಿ ಬರ್ತಿದ್ದಿಲ್ಲ ಅಂತೇನೋ. ಈ ಸೈಡ್ ಇಲ್ಲಿ ಬಂದಿತ್ತಂದ್ರೆ ಗಾಡಿ ಏನಾದರೂ
ಈ ಕಿಟಕಿ ಇದಕ್ಕೆ ಅಡುಗೆ ಮನೆ ಕಿಟಕಿನೇ ಇರ್ತಿದ್ದಿಲ್ಲ ಅಂತ ಮಾಡಕ್ಕೆ ಬರಂಗಿಲ್ಲ ಅಂಥೇಳಿ ಇಷ್ಟು ಗ್ಯಾಪು ಬಿಟ್ಟಂಗೆ ಆಗ್ತೈತಿ ಮ್ಯಾಲೆ ಇಲ್ಲಿ ಖುಲ್ಲ ಅನ್ನಿಸ್ತೈತೆ ಅಂಥೇಳಿ ಕಿಟಕಿ ಮಾಡ್ಯಾರ ನೋಡ್ರಿ ಆಮೇಲೆ ಈ ಕಡೆ ಬೆಡ್ರೂಮ್ ಆಗೈತೆ. ಈಗ ನೀರು ಹೊಡೆದು ಹೋಗ್ಯಾರ ನೋಡ್ತಾನೆ ಅದೆಲ್ಲ ಹೋಗೋದು. ಇಲ್ಲಿ ಕಪಾಟತ್ತ ಇಲ್ಲೊಂದು ಕಪಾಟ್ ಅಂತಂದಾರ, ಇಲ್ಲೊಂದು ಕಿಟಕಿ, ಇಲ್ಲಿ ಕಪಾಟ್ ಮಾಡ್ತಾರೆ ಏನೋ ಅವತ್ತು ಬಿಟ್ಟು ಹೋಗ್ಯಾರ ಕಪಾಟ ಅನ್ನತ್ತಾರ. ಇದು ಇನ್ನೊಂದು ಬೆಡ್ರೂಮ್. ಇದು ಅಡುಗೆ ಮನೆ ಏನು ಹಾಕ್ತಾರೆ ಒಳ್ಳ. ಇವ್ರೇನು ಇಂಜಿನಿಯರ್ ಅದಲ್ಲ, ವಾಸ್ತು ಪೂರ ಹೆಂಗೆ ವಾಸ್ತು ಪ್ರಕಾರ ಅಂತಾರಲ್ಲ ಆ ಥರ ಎಲ್ಲನೂ ಮಾಡ್ತಾರೆ. ಬಿಟ್ಟು ಒಂದಿದ್ದೂ ಬಿಡೋಂಗಿಲ್ಲ, ಒಂದಿಷ್ಟು ಏನೂ ಬಿಡೋಂಗಿಲ್ಲ. ಅದು ಒಳಕಲ್ಲು ಇರ್ಬೇಕತ್ತ ಅಡುಗೆ ಮನ್ಯಾಗ, ಅದನ್ನು ಹೇಳಿದ್ರು. ಆಮೇಲೆ ಇದೇನೋ ಒಂದೊಂದು ಮೂಲಿಗೂ ಪೂರ ಕರೆಕ್ಟ್ ಮೂಲಿ ಬರಬಾರ್ದತ್ತ, ಅದೆಲ್ಲ ಡಿಟೇಲಾಗಿ ಒಂದೊಂದು ನೋಡಿ ಮಾಡ್ಯಾರ. ಹಾಗೆ ಏನೆಲ್ಲ ಪೂರ ವಾಸ್ತು ಪ್ರಕಾರ ಮಾಡಾಕತ್ತಾರೆ. ಸಣ್ಣವನೇ ಆಗತ್ತೆ ಹಾಕಿರಲಿ ಅಂದ್ರೆ ವಾಸ್ತು ಪ್ರಕಾರ ಇರ್ಬೇಕಂತ ಹೇಳಿ ಹಾಗಾಗಿ ವಾಸ್ತು ಪ್ರಕಾರ ಮಾಡತ್ತಾರ. ಇಟ್ಟು ಇಲ್ಲಿಗೆ ಬಂದೈತೆ ನಮ್ಮ ಮನೆ. ಇವತ್ತು ನಾಳೆಯಿಂದ ಮತ್ತೆ ಸ್ಟಾರ್ಟ್. ಇವತ್ತು ಏನೇನೆಲ್ಲ ತಕ್ಕೊಂಡು ಅದು ಮಾಡಿದ್ರು. ಅಮ್ಮ ಏನು ಮಾಡತ್ತಾರೆ, ಇಲ್ಲಾಗ ಬಂದಿರಿ ಸಿಮೆಂಟ್ ಅದೆಲ್ಲ ಇದು ಇರ್ತದೆ. ಬಂದು ಇಟ್ಟಂಗೆ ಇಟ್ಟಾರೆ. ನಮ್ಮ ಕಾಕಿ ಏನು ಮಾಡತ್ತಾಳ ದೋಸೆ ನೋಡಿರಿ. ನಮ್ಮ ಮನೆ ನಾಳಿದ ಸ್ಪೆಷಲ್ ದೋಸೆ. ಏನೇನು ಹಾಕಿರಿ ದೋಸೆ ಒಳಗೆ? ಅದೇ ಇಲ್ಲ, ಒಬ್ಬರೊಬ್ಬರು ಏನಾದರೂ ಸ್ಪೆಷಲ್ ಒಂದೊಂದು ವೆರೈಟಿ ಇದು ಹಾಕ್ತಾರೆ, ಹೆಲ್ದಿದು ಫುಡ್ ಅಂತ ಹೇಳಿ. ನೀವೇನೇನು ಹಾಕಿರಿ ಅಕ್ಕಿ ಒಳಗೆ ಹೇಳಿ? ಅಕ್ಕಿ, ಹೆಸರು ಕಾಳು, ಆಮೇಲೆ ಕಡ್ಲಿ ಬ್ಯಾಳಿ, ಆಮೇಲೆ ಉದ್ದಿನ ಬ್ಯಾಳಿ, ಹೆಸರು ಕಾಳು, ಮೆಂತ್ಯ ಒಂದು ಜರ ಹಾಕೋದು. ಟೇಸ್ಟ್ ಆತ. ಒಬ್ಬರೊಬ್ಬರು ಹೆಸರು ಕಾಳು ಹಾಕಲ್ಲಲ್ಲ, ಹಾಗಾಗಿ ನಾವು ಹೆಸರು ಕಾಳು ಹಾಕ್ತೀವಿ. ಅದು ಹೆಲ್ದಿ ಫುಡ್. ಅದಕ್ಕೆ ಹೆಸರು ಕಾಳು ದೋಸೆ ನೀವು ನೋಡ್ರಲ್ಲ ಒಂದ್ಸರಿ ಮಾಡಿದ್ದೆ ನಾನು. ಹಾಕ್ತೀನಿ. ನಮ್ಮ ಅದ್ರದ್ದು ದೋಸೆ ಮಾಡಿದ್ದೆ ಹೆಸರು ಕಾಳಿಂದು. ಪೂರಾ ಹೆಸರು ಕಾಳು ಒಂದಿಷ್ಟು ಅಕ್ಕಿ ಹಾಕಿ ಮಾಡಿದ್ದೆ, ಅದು ವಿಡಿಯೋ ಐತಿ. ಹಂಗೆ ಈಗ ಇದ್ರೊಳಗೆ ಸ್ವಲ್ಪ ಹಾಕೋದು ಅಕ್ಕಿದು, ಪೂರ ಅಕ್ಕಿ ದೋಸೆ ಒಳಗೆ ಸ್ವಲ್ಪ ಒಗಿದು ಅಟ್ಟೆ ಚಲೋ ಆಗ್ತದೆ ಅಂತ ಹೇಳಿ ಟೇಸ್ಟ್. ಒಳಗೆ ಬಂದುಬಿಟ್ಟಿನ ನೀವು ಹೋಗಿದ್ದು ನಿಮ್ಮ ನೋಡ್ಯಾಕೆ ಆ ಕಡೆ ಹೋಗ್ಯಾಳ ನೋಡಿ. ದಾನ್ಲಿ ಇಟ್ಟು ದಾನ್ಲಿ ಮಾಡ್ತಾರ. ಬೇದಕ್ಕೆ ಮ್ಯಾಲೆ ಈಗ ಬೀಳ್ತೀರಿ, ಈಗ ಯಾರು ಇಲ್ಲ, ಹಿಂದಡೆ ಹೋಗತ್ರಿ. ಬರ್ರಿ ಮಿಲ್ಕಿ ಆಯ್ತಿಲ್ಲ ಊಟ. ನಮ್ಮ ಡೈಲಿ ರೂಟೀನ್ ಬುಧವಾರದು ಇವತ್ತೇ ಅಂತಲ್ಲ, ಡೈಲಿ ರೂಟೀನ್. ಅಡುಗೆ ಮಾಡಿರಿ, ಎಲ್ಲರೂ ಊಟಕ್ಕೆ ಹಾಕ್ರಿ, ನೀವು ಉಟ್ಕೊಂಡ್ರಿ, ಮತ್ತು ರೆಸ್ಟ್ ಮಾಡಿರಿ. ಆಯ್ತು, ಒಂದು 5 ನಿಮಿಷ ಅಷ್ಟೇ ರೆಸ್ಟ್. ಒಂದು ರೆಸ್ಟ್ ಇಲ್ಲ. ಈಗ ಇಟ್ಟೈತೆ ನೋಡಿ ನಮ್ಮ ಮನೆಯದು. ಹೆಂಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ವಿಡಿಯೋ ಈಗ 8 ಮಂದಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಗೂ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.